ಹಾಯ್! ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ನನ್ನ ಮಗಳು, ನಮ್ಮ ತಮ್ಮವರು ಮಾಲ್ಡೀವ್ಸ್‌ಗೆ ಹೋಗವ್ರೆ. ಇದು ಮಾರನೇ ದಿವಸ. ನಿನ್ನೆ ಅಷ್ಟೇ ಹೋಗಿ ರೀಚ್ ಆಗಿ, ನಿನ್ನೆ ಎಲ್ಲ ಡಿನ್ನರ್ ಮುಗಿಸ್ಕೊಂಡ್ರು. ಇದು ಮಾರನೇ ದಿವಸ ಬೆಳಗ್ಗೆ ಕ್ಲೈಮೇಟ್ ನೋಡಿ ಈ ಥರ ಇರೋದು. ವ್ಯೂಸ್ ಎಲ್ಲ ಈ ಥರ ಐತೆ. ತುಂಬ ಚೆನ್ನಾಗೈತೆ ಮಾಲ್ಡೀವ್ಸ್ ಅಂತೂ. ಇವ್ರು ಹೋಗಿರೋದು ಸಂಡೇ ಹೋಗಿರೋದು. ಸಂಡೇ ಬೆಳಿಗ್ಗೆ 10 ಇವರು ಬಿಟ್ಟಿರೋದು. ಅಲ್ಲಿ ಹೋಗಿ ರೀಚ್ ಆಗಿ 2:30, 3 ಹೋಗಿರೋದು. ಮಿನಿಮಮ್ ಅವ್ರದ್ದು 3 ಡೇಸ್ ಇರೋದು. 3 to 4 ಡೇಸ್ ಐತೆ. ಅಂದರೆ ಗುರುವಾರ ಸಂಜೆ ಮೇಲೆ ಬರ್ತಾರೆ. ಮಿನಿಮಮ್ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಇಷ್ಟು ದಿವಸ ಇರೋದು ಪ್ಯಾಕೇಜ್ ಬಂದು. ಅಗರ ಕೆಟಲ್ಸಿಂದ ನಾನು ಪಾಸ್ತಾ ಮತ್ತು ಎಗ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಇವಾಗ ಲಂಚ್ಗೆ. ಬೇಗ ದಿಢೀರಾಗೆ ಬೇಗ ಮಾಡ್ಕೊಬೋದು. ಒಂದು 5 ಮಿನಿಟ್ಸ್‌ಗೆಲ್ಲ ರೆಡಿ ಆಗೋಗುತ್ತೆ. ನಾವು ಎಗ್ ಬಾಯ್ಲ್ ಮಾಡ್ಕೊಳೋದೇ ತುಂಬ ಲೇಟ್ ಆಗುತ್ತೆ. ಅಂದರೆ ಅದಕ್ಕೋಸ್ಕರ ಇದು ಕೆಟಲಲ್ಲಿ ನೀವು ಗ್ಯಾಸ್ ಇಲ್ದಿರೋನು ನೀವು ಕೆಟಲಲ್ಲಿ ಬೇಗ ಬಾಯ್ಲ್ ಮಾಡ್ಕೊಬೋದು. ಈ ಕೆಟಲಲ್ಲಿ ಬಂದು ನೀವು ಕರೆಂಟಲ್ಲಿ ಯೂಸ್ ಮಾಡೋದು. ನಾನು ಪಾಸ್ತಾ ಅಂದರೆ ಅದರಲ್ಲಿ ಕಪ್ಸ್ ಬರುತ್ತೆ, ಮೆಜರ್ಮೆಂಟ್ ಗ್ಲಾಸ್ ಬರುತ್ತೆ, ಮತ್ತು ಎಗ್ ಬಾಯ್ಲ್ ಮಾಡ್ಕೊಳೋದು ಪ್ಲೇಟ್ ಬರುತ್ತೆ. ನೀವು ಇಷ್ಟರಲ್ಲಿ ಯಾವುದ್ರಲ್ಲನ ಮಾಡ್ಕೊಬೋದು. ನಾನು ಅದು 4 ಪೀಸಸ್ ಪ್ಲೇಟ್ ಬರುತ್ತಲ್ವ, ಅದರಲ್ಲಿ ನಾನು 2 ಒಂದೇ ಸಲ ಕುಕ್ ಮಾಡ್ಕೊತಾ ಇದ್ದೀನಿ. ಪಾಸ್ತಾ ಮತ್ತು ಎಗ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಪಾಸ್ತಾಗೆ ನಾನು ಸ್ವಲ್ಪ ಸಾಲ್ಟು ಮತ್ತು ಆಯಿಲ್ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಬೇಗ ಬಾಯ್ಲ್ ಆಗುತ್ತೆ. ಎಗ್ಗೆ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕಿ ಆಯಿಲ್ ಹಾಕ್ಕೊಂಡು ನಾನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇವಾಗ ಅದೇ ಆನ್ ಆ್ಯಂಡ್ ಆಫ್ ಆಗುತ್ತೆ. ಮತ್ತೆ ಫಸ್ಟ್ ಆನ್ ಮಾಡಿಕೊಂಡು ಕುಕ್ ಆಗಿದ ತಕ್ಷಣ ಅದೇ ಆಫ್ ಆಗೋಗುತ್ತೆ. ಇವಾಗ ಎಗ್ಗು ಬಾಯ್ಲ್ ಆಯಿತು ಮತ್ತು ಪಾಸ್ತಾನೂ ರೆಡಿ ಆಯಿತು. ದಿಢೀರಾಗೆ ಬೇಗ ಮಾಡ್ಕೊಬೋದು. ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ಬೇಕಂದರೆ ಬೈ ಮಾಡ್ಬೋದು. ಎಗ್ಗಿಗೆ ನಾವು ಸಾಲ್ಟ್ ಹಾಕಿರ್ತೀವಲ್ವ, ಚೆನ್ನಾಗಿ ಬಾಯ್ಲ್ ಆಗಿರತ್ತೆ. ಇದು ಸಾಂಬಾರ್ಗೂ ಯೂಸ್ ಮಾಡ್ಕೊಬೋದು. ಎಗ್ ಬಾಯ್ಲ್ ಮಾಡ್ಕೊಂಡು ಸಾಂಬಾರ್ಗೆ ಹಾಕೊಬೋದು, ಟೊಮೆಟೊ ಬಾತ್ಗೆ ಹಾಕೊಬೋದು. ಬೇಗನೂ ನೀವು ಸ್ಯಾಲಿಡ್ಸ್ ತಿಂತೀರಲ್ವ, ಆ ಟೈಮಲ್ಲಿ ನೀವು ಎಗ್ ಬೇಗ ಬಾಯ್ಲ್ ಮಾಡ್ಕೊಂಡು ತಿನ್ಬೋದು. ಆಮ್ಲೆಟ್ ಯಾವ ಥರ ಇರುತ್ತೆ ಅದೇ ಟೈಪಲ್ಲೇ ಇರುತ್ತೆ. ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ನಾನು ಅಮೆಝಾನಲ್ಲಿ ಬೈ ಮಾಡಿರೋದು. ಏನು ಮೀನು ಬಾಂಗ್ಲಾ ಮಚ್ಚಿ ಬಾಂಗ್ಲಾ ಮೀನಾ? ಈ ಪ್ಯಾಕೇಜಲ್ಲಿ ಬಂದು ಬೀಚ್ ವಿಲ್ಲಾ ಬಂದು 2 ಡೇಸ್ ಬರುತ್ತೆ. ವಾಟರ್ ವಿಲ್ಲಾ ಬಂದು 2 ಡೇಸ್ ಬರುತ್ತೆ. ಇವಾಗ ಇವರು ಬೀಚ್ ವಿಲ್ಲಾ ಅಲ್ಲಿರೋದು, ಅಲ್ಲೇ ಎಲ್ಲ ಸರೌಂಡಿಂಗ್ ನೋಡ್ತಾವ್ರೆ. ಅಂದರೆ ರೆಸಾರ್ಟ್ ಆ ಥರ ಬರುತ್ತೆ ಅದು. ನೋಡಕ್ಕೆ ತುಂಬ ಕ್ಲೈಮೇಟ್ ಚೆನ್ನಾಗೈತೆ ಅಂತ ಇದ್ರು, ತುಂಬ ಚೆನ್ನಾಗೈತೆ ಅಂತ ಇದ್ರು. ಒಂದ್ಸಲ ಹೋಗಿ ಬನ್ನಿ ಅಂತ ಇದ್ರು. ಇಲ್ಲಿ ಬೇರೆ ಕಡೆ ಬೋಟಿಂಗ್ಸು ಅದಕ್ಕೇನಾನ ಹೋಗ್ಬೇಕಂದ್ರೆ ಇಷ್ಟು ಡಾಲರ್ಸ್ ಇರುತ್ತೆ. ನಾವು ಆ ಡಾಲರ್ಸ್ ಪೇ ಮಾಡಿಕೊಂಡು ಹೋಗಿ ಬರ್ಬೋದು. ಮಾರ್ನಿಂಗ್ ವ್ಯೂ, ಯಾರೂ ಇಲ್ಲ, ಎಲ್ಲ ಖಾಲಿ, ಪೀಸ್ಫುಲ್ ಆಗಿದೆ. ಇವಾಗ ರಾತ್ರಿ ಅಂತೂ ಫುಲ್ಲು ತುಂಬ್ಕೊಂಡ್ಬಿಟ್ಟಿದ್ರು. ತೆಂಗಿನ ಮರ ಆಗದಲ್ಲಿ ಒಂದು ತೆಂಗಿನಕಾಯಿ ಇಲ್ಲ ನೋಡಿ. ಬೀಚಲ್ಲಿ ಯಾರೋ ಒಬ್ಬರು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದ್ಬಿಟ್ಟು ಕ್ಲೀನ್ ಮಾಡ್ತಾವ್ರೆ. ಒಟ್ಟಿನಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಸಿ ನೀರು. ಬನ್ನಿ ನೋಡೋಣ. ಬೀಚಲ್ಲಿ ಉಪ್ಪು ನೀರು.
ಹೋಯ್ತಾ ಶಾರ್ಕ್ ಶಾರ್ಕಿಂಗ್ ವಿಡಿಯೋ ಮಾಡ್ದ ಹೊಲ್ಟಾಯ್ತು ಹೊಲ್ಟಾಯ್ತು ಕಾಣಿಸ್ತೈತಾ ಕಾಣಿಸ್ತೈತಾ ಫೋನಲ್ಲಿ ಅದು ಪಾಪ ಮುಂದೆ ಬಂದಿದೆ ಹೋಗು ಒನ್ ಅವರ್ ಇನ್ನ ರೆಡಿ ಆಗ್ತಾವಳೆ, ಇನ್ನ ರೆಡಿ ಆಗೇ ಇಲ್ಲ. ನಾನು ಕಾದು 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 ನೋಡಿ ಹೆಂಗಿದ್ದೀನಿ ನಾನು. ನೋಡಿ ಗಾಯ್ಸ್, ಅವಾಗಿಂದ ರೆಡಿ ಆಗ್ತಾ ಇದ್ದೀನಿ. ಹೆಂಗೆ ಹೆಂಗಿದ್ದೆ ಶೂಗಳು ಎಲ್ಲ. ಇಲ್ಲಿ ಪೀಸ್ಫುಲ್ ಆಗಿದೆ. ಇವಾಗ ಕ್ಲೀನ್ ಮಾಡಿದೆ ಬಂದು ತಿರ್ಗಿ ಏನೋ ಗಲೀಜು ಹುಡ್ಕೊಂಡು ಬಂದಿದ್ದೆ. ಎಲ್ಲ ನೀರು ಹೊಡೆದು ನೋಡಿ ಹೆಂಗಾಗ್ತೈತೆ. ಆಮೇಲೆ ಇಲ್ಲಿ ಅಲೆಗಳು ಕಮ್ಮಿ ಎಲ್ಲ ಅಲ್ಲಿ ಎಲ್ಲ ಇದೆಯಲ್ಲ, ಎಲ್ಲ ಅಲ್ಲಿ ಕಲ್ಗಳು ಜೋಡಿಸ್ಬಿಟ್ಟಿದ್ದಾರೆ. ನಿಮ್ಗೆ ಕಾಣಿಸ್ಬೋದು ಅಲ್ಲಿ ನೋಡಿ, ಕಲ್ಗಳು ಕಾಣಿಸ್ತಿದೆ. ಅದಕ್ಕೆ ಅಲೆಗಳು ಕಮ್ಮಿ. ಅಲ್ಲ ಬೋಟ್ಗಳಿದ್ದಾವೆ ಎಲ್ಲ ಸುಮ್ಮನೆ ನಿಂತಿದೆ. ಇದು ಏನಂದರೆ ಬೋಟಿದು ಇಲ್ಲಿ ಸರ್ಫ್ ರವಾನೆ ಮಾಡೋದು, ಇಂಪೋರ್ಟ್ ಮಾಡ್ಕೊತಾರೆ ಬೇರೆ ನಮ್ಮ ಇಂಡಿಯಾಯಿಂದನೇ ತುಂಬ ಹೋಗೋದು ಬರೋದಿಲ್ಲ. ಇಲ್ಲಿ ಬೇಕಾಗಿರೋ ಸಾಮಾನುಗಳೆಲ್ಲ ಇಲ್ಲಿಂದನೇ ಸ್ಕೂಬಾ ಡೈವ್ ಮಾಡ್ತಾರೆ. ಸ್ಟೋರಿ ಹೆಂಗೆ ಹೊಳಿತಾವ ನೋಡಿ. ಈಲ್ಸ್ ತಗೊಂಬಂದು ಕೈಯಲ್ಲಿ ಇಟ್ಕೊಂಡು ಓಡಾಡ್ತದಲ್ಲ ನೋಡಿ ಫ್ರೆಂಡ್ಸ್. ಲೆಮನ್, ಮಿರ್ಚಿ, ಆನಿಯನ್, ರೋಶಿ ರೊಟ್ಟಿ ಇದೆ. ಸೀ ಫುಡ್ ಗೊತ್ತಾ ತಿನ್ನಲ್ಲ, ಪ್ಯೂರ್ ವೆಜಿಟೇರಿಯನ್. ಮಿಕ್ಸೆಡ್ ಕಾಲರ್ ಇನ್ನೇನು ಅದೇ ಇದೆ. ಗಾಯ್ಸ್ ನೋಡಿ ಗಾಯ್ಸ್, ಮೈಸೂರು ಕೊಂಡ ಅಂತ ಇದು ನಮ್ಮೂರಲ್ಲಿ ಇದ್ರಲ್ಲಿ ಮಂಗಳೂರು ಬಜ್ಜಿ ಅಂತಾರೆ. ಸಾಂಬಾರ್, ಸೆಟ್ ದೋಸೆ, ವೆಜಿಟೇಬಲ್ ತಪಂ, ಮೇಕಿಂಗ್ ವಿಡಿಯೋ ಹೇಗಿತ್ತು. ನಾಳೆ ತಿನ್ನೋಣ.
ಏನು ಮಾಡೋದು ತಿನ್ನ ಗೀರೈ ಎಷ್ಟು ಬ್ಲೂ ಇದೆ ನೋಡಿ ಸಮುದ್ರ. ನಂಗೆ ಅಷ್ಟೇ ಬರೋದು ಹೇಳಕ್ಕೆ. ಅಲ್ಲಿ ನೋಡಿ ಫ್ರೆಂಡ್, ನಮ್ಮೂರಲ್ಲಿ ನೋಡಿದ್ದೀರಾ ಟ್ಯಾಕ್ಟ್ರು, ಈ ಊರಲ್ಲೂ ಆಯ್ತು ನೋಡಿ ಟ್ಯಾಕ್ಟ್ರು. ಬರ್ತಾನೆ ಇಲ್ಲ. ನೀನು ಹಂಗೆ ಚುಚ್ಚಿದ್ರೆ ಎಲ್ಲಿ ಬರುತ್ತೆ ಐಸು? ಏನದು ಕುಡಿತಾ ಇರೋದು? ಏನದು ಹಾಂ, ಗೊತ್ತಿಲ್ಲ. ಭತ್ತ ಸನ್ಸೆಟ್ ಆಗ್ತೈತೆ. ನೋಡಿ ಸನ್ಸೆಟ್ ಆಗ್ತಿದೆ. ಏನು ಆರೆಂಜ್ ಇದೆ ಸನ್ನು, ಇನ್ನು ಎಷ್ಟು ಬ್ರೈಟ್ ಆಗಿದೆ ಹಿಂಗೆ ನೋಡಿ. ನಮ್ಮ ರೂಮ್ ಬೀಚ್ ವಿಲ್ಲ. ಸನ್ಸೆಟ್ ಹೋಟ್ಲು ಈ ಪೋಷನ ಆ ಪೋಷನ. ಹಾಂ, ಹೋಟ್ಲು ಇನ್ನೂ ಓಪನ್ ಆಗಿಲ್ಲ. ಓಪನ್ ಆದಮೇಲೆ ಹೋಗೋಣ. ಇನ್ನು 7 ಗಂಟೆಗೆ ಓಪನ್ನು. ಹಾಂ, ಸರಿನಾ? ಸರಿ. ತಿಂದೇ ಇಲ್ಲ ಸರಿಗೆ ಹೋಗ್ತವ್ರೆಲ್ಲ ರೂಮ್ಸ್ಗೆ ಎಲ್ಲ ರೆಡಿ ಆಗಕ್ಕೆ. ರೂಮ್ಗಳಿಗೆ ಹೋಗ್ತಾವ್ರೆ. ಇಷ್ಟೊತ್ತು ಸಮುದ್ರದಲ್ಲಿ ಆಟ ಆಡಿ ರೂಮ್ಗೆ ಹೋಗ್ತಾವ್ರೆ ನೋಡಿ. ಪೈಲಿ ಪಕ್ಕ ಫುಟ್ಬಾಲ್ ಸ್ಟೇಡಿಯಮ್ಮು. ಇವತ್ತು ನಿನ್ನೆ ಇಷ್ಟು ನಕ್ಷತ್ರ ಇತ್ತು, ಇವತ್ತಿರೋದೇ ಒಂದೇ ಒಂದು ನಕ್ಷತ್ರ. ಇಲ್ಲಿ ನೋಡಿ ಬೋಟ್ ಬಂದಿದೆ, ಸ್ಟೀಮರ್ ಥರ ಗೂಡ್ಸು ಎಲ್ಲ ಅನ್ಲೋಡ್. ಬೆಳಗಿಂದ ಸೋಮವಾರ ಎಲ್ಲ ಅನ್ಲೋಡ್ ಮಾಡ್ತಾರೆ ನೋಡಿ. ಬೆಳಗ್ಗೆ ನಾವು ಬೋಟಲ್ಲಿ ಇದರಲ್ಲಿ ಜಾರಿದ್ವಿ, ಜಾರಬಂಡಿಯಲ್ಲಿ.
ವೀಡಿಯೋ ಮಾಡಿಲ್ಲ, ಮರ್ತೋಗ್ತಾ ಇಲ್ಲ. ಆಟ ಬರ್ದವ್ರು ನೋಡಿ, ಅಲ್ಲೊಂದು ಆಟೋ, ಇಲ್ಲೊಂದು ಆಟೋ, ಇಲ್ಲ ಕಾರ್. ಇದು ಕಾರ್ ಬೋಟ್ಗೆ ಟಾರ್ಪಲ್ ಹಾಕ್ಬಿಟ್ಟವ್ರೆ, ತೆಗ್ದೇ ಇಲ್ಲ. ಅವಾಗಿಂದ ಹುಡುಕ್ತಾ ಇದ್ದೀವಿ ಕಾರಲ್ಲಿ ನೋಡಿ. ಇಲ್ಲಿ ಎಲ್ಲ ಇದೇ ಥರ ಇದೆ, ಕೊರಲ್ಸ್. ಜಲ್ಲಿ ಅನ್ನೋದೇ ಕಾಣಿಸಿಲ್ಲ ಇಲ್ಲಿ, ಎಲ್ಲ ಕೊರಲ್ಸ್ ಇರೋದು. ಎಷ್ಟು ಚಂದ ಉಂಟು, ನೀವು ಒಂದ್ಸತಿ ವಿಸಿಟ್ ಮಾಡಿ. ನೋಡಿ ಎಷ್ಟು ಬಾಟ್ಲುಗಳು, ನೀರು ಬಾಟ್ಲು. ಇಲ್ಲಿ ಫಾರಿನರ್ಸ್ ಬಂದರೆ ನೀರಿಗಿಂತ ಎಣ್ಣೆನೇ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ. ಅದೇ ನೀಶಾವರಿ ಆದಿ ನಾನು ಈಗ ಹೇಳ್ತಾರಲ್ಲ, ಅದಿದೆ ಅನ್ಸ್ಕೊಂತೀವಿ ನೋಡಿ. ನೋಡಿ ಸ್ವಿಮ್ಮಿಂಗ್ನೆಲ್ಲ ಇದು ಮಾಡವ್ರಿ. ಬೆಳಿಗ್ಗೆ ಆಡಿ 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 ಇನ್ನೂ ಸಾಕಾಗಿಲ್ಲ ಮೇಡಮ್ ಅವ್ರಿಗೆ. ಎಡಿಕೆ ಹೋಗ್ತಾವಳು ನೋಡಿ. ಒಬ್ಬೊಬ್ಳೆ ಮಾತಾಡ್ಕೊಂಡು ಹೋಗ್ತಾವಳಿ. ಎಡಿಕೆ ಹಿಂದೆ ಓಡಾಗ್ಬಿಟ್ಟೆ ಅವಳಿ. ಎಡಿಕೆ ಇರಿ ಫ್ರೆಂಡ್ಸ್, ಎಡಿಕೆ ತೋರಿಸ್ತು. ಮೂರು ಐತೆ, ಇರು ಕಚ್ಬಿಡಾತು. ನಾನು ಹೋಗಲ್ಲ ಮುಂದಕ್ಕೆ, ತೊಳ್ಬೇಡ ಸುಮ್ಮನೆ. ಏಯ್ ಕಚ್ಬಿಡುತ್ತೆ, ಕಲ್ಲಡಿಕಾಯಿ. ಜೂಮ್ ನೋಡಿ, ಎಡಿಕಾಯಿ 1 2 3 ಎಡಿಕಾಯಿ. ಏ ಬಾ ಹಿಂದಕ್ಕೆ, ಕಚ್ಬಿಟ್ಟಾತು. ನೋಡಿ ಎಷ್ಟೊಂದು ರೋಡ್ಗಳಿದೆ. ಚೆಸ್ ಆಡೋಣ, ಚೆಸ್ ಆಡೋಣ ಬನ್ನಿ ಫ್ರೆಂಡ್ಸ್. ಇದು ರಾಜ ಎತ್ಕೊಂಡ ಬಿಡೋಣ ರಾಜ ಮನೆಗೆ. ಚೆಸ್ ನಾವು ಸ್ವಲ್ಪ ಚಳಿಗಾಲದಲ್ಲಿ ಬರಬೇಕಾಗಿ. ಹಾಕಿ ಆಡೋಣ ಬೇಡ. ಎಲ್ಲ ಗೇಮ್ಸ್ ಇಲ್ಲ, ಸ್ವಲ್ಪ ಗೇಮ್ಸ್ ಐತೆ ಅಷ್ಟೇ. ಗೋಲ್ ಗೋಲ್ ಗೋಲ್. ಇಲ್ಲೇನೋ ಬಟ್ಟೆ ತೊಗೊಂಬಿಟ್ರೆ ಮಾರ್ಕೊಂಡು ಹೋಗ್ಬಿಡ್ಬೇಕಲ್ಲ, ಅಷ್ಟು ಕಾಸ್ಟ್ಲಿ. ಇಲ್ಲೇನು ಐತಿರಿ ಫ್ರೆಂಡ್ಸ್, ತೋರಿಸ್ತೀನಿ. ನೋ ಜಂಪಿಂಗ್, ಓಕೆ. ಜಂಪ್ ಮಾಡೋ ಹಂಗಿಲ್ವ ಅಂತೀವಿ. ಇದೇನಿದು? ಹೌದು, ಕ್ಲೋಸ್ಡ್. ಅಲ್ಲಿಂದ ನೋಡೋದು ಅಷ್ಟೇ. ಇದು ನೀರು, ಸಮುದ್ರದ ನೀರು. ಹಿಂಗೆ ನಾವು ಅಲ್ಲಿ ನಿಂತ್ಕೊಂಡಲ್ವಾ, ಅದೇ ಫ್ರೆಂಡ್ಸ್. ಡೇ ಹೊಡಿಯೋದು, ಡೇ ಹಾಕೋದು. ಇವಾಗ ರೋಡು ಅವಾಗ ಎಲ್ಲ ತೋರಿಸ್ಬಿಟ್ವಲ್ಲ. ತೆಂಗಿನ ಮರ ನೋಡಿ ಫ್ರೆಂಡ್ಸ್, ಯಾವುದೋ ಮರ ಗೊತ್ತಿಲ್ಲ ನನಗೆ. ಯಾವುದೋ ಕಾರ್ ಬರ್ತೈತೆ, ಬಿದ್ದುಬಿಡುತ್ತೆ.
ಎಲ್ಲೈತೆ ಮೀನು ಸಖತ್ತಾಗವು. ಇದೇ ಮೀನು ಮಾಡೋದಿಲ್ಲ ಇಟ್ಕೊಂಬಂದು. ಅದು ಗರ್ಗಸ ಮೀನು ಅದು. ಇಲ್ಲೈತೆ ನೋಡು ಇಲ್ಲಿ. ಈ ಬೊಬ್ಬಳ ವೈನು, ರೋಸ್ ವೈನ್, ರೆಡ್ ವೈನ್, ವೈಟ್ ವೈನ್. ಆಮೇಲೆ ತೋರಿಸ್ತೀನಿ ಬನ್ನಿ ಓಪನ್ ಮಾಡೋದು ಹೆಂಗಂತ. ನಾವು ಕುಡಿಯಲ್ಲ ಅದನ್ನು. ಇದು ಬಂದು ಜ್ಯೂಸು. ವೈನ್ ಕುಡಿಯೋದು ಗ್ಲಾಸ್. ಅದು ಬಿಯರು. ಇಲ್ಲ ಏನು ಕಿತ್ತೋಗಿ ಗೊತ್ತಿಲ್ಲ. ನಿನ್ನೆ ರೊಟ್ಟಿ ಏನಿದೆಯೋ ಅದೇ ಇದೆ. ಏನಿದು ಏನು ಕೊಬ್ಬರಿ ತುರಿ ಹಾಕಿದ್ದಾರೆ ಗುರು. ಟೇಸ್ಟ್ ಮಾಡೋ ವೆಜಿಟೇಬಲ್ಸು, ಸೊಪ್ಪು ಸದೆಗಳು, ಸಾಸ್ಗಳು ಏನೋ ವೆರೈಟಿಗಳು ಇಟ್ಟಿದ್ದಾರೆ. ಮನೆಯಿಂದ ನೋಡ್ತಾ ಇದ್ದೀನಿ ಆಪಲ್ ಹೆಂಗಿದೆಯೋ ಹಂಗೆ ಇದೆ ಗುರು. ಇದು ಇದು ಖಾರ ಇಟ್ಟಂಗೆ ಐತೆ. ಹಣ್ಣುಗಳು ಏನೇನೋ ಬರ್ತಿದ್ದಾರೆ, ಹೇಳಕ್ಕೆ ಬರಲ್ಲ. ಚಿಕನ್ ಇದು ಚಿಕನ್ ತಿನ್ನಲ್ಲ. ಇದು ಚಿಕನ್, ಅದು ಬೀಫ್. ಇದು ಬೀಫು, ಇದು ಚಿಕನ್, ರೈಸ್, ಇದು ವೆಜ್ ಡ್ರೈ ಏನೇನೋ ಹಾಕಿದ್ದಾರೆ. ಇದು ಈ ಫ್ರೂಟ್ ಚೆನ್ನಾಗಿರುತ್ತೆ. ಫ್ರೂಟು ಇದು ಚಿಕ್ಕ ಬನ್ನಿ ಆಚೆ ತೋರಿಸಿ. ಗಿಣ್ಣು ಬೇಡ, ಫುಡ್ ಇನ್ಫೆಕ್ಷನ್ ಆಗ್ಬಿಡಿ. ಯಾಕೆ ಎಲ್ಲ ಕೊಬ್ಬರಿನೇ ಐತೆ ಅದರಲ್ಲಿ. ಹೊಸ ಪ್ಲೇಸಿಗೆ ಬಂದಿದ್ದೀವಿ. ಇದು ಗ್ರೌಂಡು ಫಸ್ಟು. ಇದರ ಮನೆ 2 BHK ಇವೆಲ್ಲ. ಫ್ಯಾಮಿಲೀಸ್ ಬರ್ತಾರಲ್ಲ, ಒಂದೇ ಫ್ಯಾಮಿಲೀಸು ಅಂಥವ್ರು ಇರೋದು. ನೋಡಿ ಫುಲ್ ತೋರಿಸ್ತೀವಿ ಈ ಥರದ್ದೆಲ್ಲ. ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲ ಇದೆ ಇಲ್ಲಿ. ನೋಡಿ ಗೆನ್ನೇರಿ ಹೂವು, ನಮ್ಮೂರಲ್ಲೆಲ್ಲ ಇಲ್ಲೂ ಇದೆ ಇಷ್ಟೊಂದು. ಚೆನ್ನಾಗಿದೆ ಇದನ್ನು ಒಳಗಡೆ.
ಫ್ಯಾಮಿಲೀಸ್ಗಿಂತ ಕಪಲ್ಸ್ ರೂಮ್ ಚೆನ್ನಾಗಿ ಬರುತ್ತೆ, ಚಿಕ್ಕದಾಗಿ ಚೊಕ್ಕದಾಗಿ. ಡೈಲಿ ನೋಡಿ ಈ ಥರ ಲೈನ್ಸ್ ಬಂದಿದೆ ನೋಡಿ, ಡೈಲಿ ಮೇಂಟೆನೆನ್ಸ್ ಕ್ಲೀನಾಗಿ ಮಾಡ್ತಾರೆ. ಕ್ಲೀನ್ ಮಾಡಿಕೊಂಡು ಎಲ್ಲ ನೋಡಿ ಮಕ್ಕಳಿಗೆಲ್ಲ ನಾ ಬಂದು 2 ದಿನ ಆಯಿತು ಬಂದು, ನಾ ಇವತ್ತೇ ಬರ್ತಾ ಇರೋದು ಇಲ್ಲಿಗೆ. ಇದು 3ನೇ ದಿನ ನಮ್ಮದು. ಬಿದ್ದೋಗಿದೆ ನನಗೆ, ನಾನು ಹೋಗ್ಬಿಡ್ತಾ ಇದ್ದೀವಿ ಇವತ್ತ. ಸಖತ್ತಾಗಿದೆ ನೋಡಿ ವ್ಯೂಸ್. ಎಲ್ಲ ಮರ, ಇದು ಮರದ್ದು ಬಿದಿರು ಮಕ್ಕ ಮುತ್ತು ಹೊಡೆದೋಗ್ಬಿಡುತ್ತೆ ಅಲ್ಲಿ. ಎಲ್ಲ ಕಲ್ಪಂಡೆಗಳು ನೋಡೋಕೆ ಅಷ್ಟೇ ಶಾಲೆ ಇದ್ದಂಗೆ ಇರುತ್ತೆ, ಆಳ ತುಂಬ ಇರುತ್ತೆ. ಸ್ವಲ್ಪ ಹಿಂಗೆ ಹಿಂಗೆ ಇಟ್ಕೊಬೇಕು. ಸೈಕಲ್ ಹಾಕಿ ಗುಡ್ ಮಾರ್ನಿಂಗ್. ಐಲ್ಯಾಂಡ್ ಬಿಡಲ್ಲ ನೋಡಿ, ಈ ಥರ ರಾಕ್ಸ್ ಹಾಕಿರ್ತಾರಲ್ಲ ಫುಲ್ಲು, ಇಲ್ಲಾಂದ್ರೆ ಅಲೆಗಳು ಹೊಡೆದು ಎಲ್ಲ ಲೂಸ್ ಆಗಿಬಿಟ್ಟಿರುತ್ತೆ. ಆಮೇಲೆ ಇದು ಫುಲ್ಲು ನೋಡಿ ನಮ್ಮ ಶಾಡ ನಾನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೋಟೋ ಶೂಟ್ ಮಾಡ್ತಾವ್ರೆ ಇವರು. ಅಲ್ಲೊಂದು ಐಲ್ಯಾಂಡ್, ಅದೊಂದು ಇನ್ನೊಂದು ಸೈಕಲ್ ಆಂಟಿ ಬರ್ತಾರೆ. ಹೋಗಿ 2 ಜನ ನಿಂತ್ಕೊಂತಾಳೆ, ನಂಗಂತೂ ಭಯ ಆಗ್ತೈತಿ. ಹೌದಾ? ಹೇಳು. ಇದು ಬಂದು ಜಿಮ್. ಇದು ನಾ ಜಿಮ್ ಮಾಡಲ್ಲ, ಮನೇಲೂ ಮಾಡಲ್ಲ, ಇಲ್ಲೂ ಮಾಡಲ್ಲ, ಸುಮ್ಮನೆ ನೋಡಕ್ಕಂತ ನೋಡಕ್ಕೆ ಬಂದಿದ್ದೀವಿ. ಇದು ನೋಡಿ ವಿಡಿಯೋಲಿ ಏನು ಕಾಣಿಸ್ತಾನೆ ಇಲ್ಲ ಫ್ರೆಂಡ್ಸ್. ಅದು ನೋಡಿ, ಅದು ಬಂದು ನಮ್ಮ ರೂಮು. ಅಲ್ಲಿ ರೂಮ್ ಚೇಂಜ್ ಆಗ್ತೀವಿ, ಆಮೇಲೆ ಹಿಂಗಿಂದ ಬಂದು ಈ ಬ್ರಿಡ್ಜ್ ಮೇಲೆ ಬರೋದು, ವುಡನ್ ಬ್ರಿಡ್ಜ್ ಮೇಲೆ. ಇದು ಬಂದು ಜಿಮ್. ಇದು ಇದನ್ನು ನೋಡ್ಬೋದು ನೀವು. ನಾವು ಹೋಗಲ್ಲ ಜಿಮ್ಮಿಗೆ. ಎಲ್ಲ ನೀರ್ ಮೇಲೆ ಜಿಮ್. ಇವಾಗ ಬಂದು ಬೀಚ್ ವಿಲ್ಲಾಯಿಂದ ವಾಟರ್ ವಿಲ್ಲಾಗೆ ಕರ್ಕೊಂಡು ಹೋಗ್ತಾವ್ರೆ. ಅಂದರೆ 2 ದಿವಸ ಬೀಚ್ ವಿಲ್ಲಾ ಇರುತ್ತೆ, 2 ದಿವಸ ವಾಟರ್ ವಿಲ್ಲಾ ಇರತ್ತಲ್ವಾ. 2 ದಿವಸ ಆಗೋಯ್ತು, ಇದು 3ನೇ ದಿವಸ ಇವತ್ತಿಂದು ಬಂದು. ಇವತ್ತು ಅಂದರೆ ವಾಟರ್ ವಿಲ್ಲಾಗೆ ಕರ್ಕೊಂಡು ಹೋಗ್ತಾವ್ರೆ ಅಂದರು. ನಾಳೆ ವಿಡಿಯೋನೇ ಇರುತ್ತೆ, ಯಾರು ನಾಳೆ ವಿಡಿಯೋನ ಮಿಸ್ ಮಾಡ್ದಿರ ವಾಚ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.